ಹಿರೇಮ್ಯಾಗೇರಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀಮತಿ ರತ್ನಮ್ಮರವರ ಮೇಲಿನ ಹಲ್ಲೆಯನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಯಲಬುರ್ಗಾ ತಾಲೂಕು ಘಟಕ, ಕುಕನೂರು ತಾಲೂಕು ಘಟಕ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಸಂಘ ಹಾಗೂ ವಿವಿಧ ವೃದ್ಧ ಸಂಘಗಳ ಸಹಯೋಗದೊಂದಿಗೆ ಇಂದು ಯಲಬುರ್ಗಾದಲ್ಲಿ ಪ್ರತಿಭಟನಾ ರ್ಯಾಲಿಯನ್ನು ಹಮ್ಮಿಕೊಳ್ಳಲಾಯಿತು. ಈ ರ್ಯಾಲಿಯಲ್ಲಿ ಅಧ್ಯಕ್ಷರಾದ ಸಿದ್ದಲಿಂಗಪ್ಪ ಶಾಗೋಟಿ, ಮಹೇಶ್ ಸಬ್ರತ್, ಎಸ್.ವಿ. ಧರ್ಣ, ಶಿವಪುತ್ರಪ್ಪ, ಹಜರತ್ ಅಲಿ, ಫಕೀರಪ್ಪ ಕಟ್ಟಿಮನಿ, ಸಂಗಯ್ಯ ಹಿರೇಮಠ್ ಮುಂತಾದ ಪದಾಧಿಕಾರಿಗಳು, ರಾಜ್ಯ ಸರ್ಕಾರಿ ನೌಕರರ ಸಂಘ, ಶಿಕ್ಷಕರ ಸಂಘ ಮುಂತಾದ ಸಂಘಗಳ ನಿರ್ದೇಶಕರು, ನೌಕರ ಬಾಂಧವರು ಸೇರಿ ಸರ್ಕಾರಿ ನೌಕರರ ಮೇಲಿನ ಹಲ್ಲೆಯನ್ನು ಖಂಡಿಸಿ ಹಲ್ಲೆಯನ್ನು ಮಾಡಿದಂತಹ ಹಲ್ಲೆಕೋರರ ಮೇಲೆ ಸರ್ಕಾರ ತೀವ್ರ ಕಾನೂನು ಕ್ರಮವನ್ನು ತೆಗೆದುಕೊಂಡು ಮುಂಬರುವ ದಿನಗಳಲ್ಲಿ ಈ ರೀತಿಯ ಯಾವುದೇ ಹಲ್ಲೆಗಳಾಗದಂತೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಲು ಖಂಡಿಸಿ ಮಾತನಾಡಲಾಯಿತು. ಜನರ ಸೇವೆ ಮಾಡಲು ಬಂದವರಿಗೆ ಜನರಿಂದ ಥಳಿತ ಆದರೆ ಇನ್ನು ಜನರ ಸೇವಕರಾದ ಸರ್ಕಾರಿ ನೌಕರರ ರಕ್ಷಣೆ ಮಾಡುವರಾರು ಎಂಬಂತಹ ಮಾತುಗಳು ಸರ್ಕಾರಿ ನೌಕರರ ವಲಯದಲ್ಲಿ ಕೇಳಿಬಂದವು. ಘನ ಸರ್ಕಾರ ಈ ದಿಸೆಯಲ್ಲಿ ಸರ್ಕಾರಿ ನೌಕರರ ರಕ್ಷಣೆಗೆ ಕಾನೂನುಗಳನ್ನು ರೂಪಿಸಿ ಹಲ್ಲೆಕೋರರಿಗೆ ತೀವ್ರತರನಾದ ಶಿಕ್ಷೆಯನ್ನು ಒಳಪಡಿಸುವುದರ ಮೂಲಕ ಭವಿಷ್ಯದಲ್ಲಿ ಸರ್ಕಾರಿ ನೌಕರರಿಗೆ ರಕ್ಷಣೆ ಭದ್ರತೆಯನ್ನು ನೀಡಬೇಕೆಂಬ ಮಾತುಗಳು ಇಂದಿನ ಪ್ರತಿಭಟನಾ ರ್ಯಾಲಿಯಲ್ಲಿ ವ್ಯಕ್ತವಾದವು.